ನೋಡಿ, ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಜುಲೈ ತಿಂಗಳ ಮೇಷರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮೇಷರಾಶಿಯವರಿಗೆ ನೋಡಿ, ಈ ತಿಂಗಳು ಮಿಶ್ರ ಫಲಿತಗಳು ಗೋಚರಿಸುತ್ತದೆ. ಆದಾಯದ ಮಾರ್ಗಗಳು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದ್ದರೂ ಅನಗತ್ಯ ಖರ್ಚಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಸಾಧ್ಯವಾದಷ್ಟು ದೂರ ಪ್ರಯಾಣಗಳು ಮುಂದೂಡುವುದು ಒಳಿತು. ಮತ್ತು ಉದ್ಯೋಗ ಮತ್ತು ವ್ಯಾಪಾರಗಳು ಸಾಧಾರಣವಾಗಿ ನಡೀತಕ್ಕಂಥದ್ದು ಮತ್ತು ಸಾಗುತ್ತವೆ. ಜೀವನ ಸಂಗಾತಿಯಿಂದ ಕಾರಣವಿಲ್ಲದೆ ಮಾತಿನ ಚಕಮಕಿ ಉಂಟಾಗಬಹುದು. ಮನೆ ನಿರ್ಮಾಣ ಪ್ರಯತ್ನಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಕುಟುಂಬದ ವಾತಾವರಣದಲ್ಲಿ ಗೊಂದಲದ ಪರಿಸ್ಥಿತಿ ಕಂಡುಬರುವುದು. ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಇತರ ವ್ಯವಹಾರಗಳಲ್ಲಿ ಮಧ್ಯಪ್ರವೇಶ ಮಾಡದಿರುವುದು ಉತ್ತಮ. ಸಣ್ಣ ಕೈಗಾರಿಕಾ ನಡೆಸುವವರಿಗೆ ಸಮಯಕ್ಕೆ ತಕ್ಕಂತೆ ಹೂಡಿಕೆ ದೊರೆಯುತ್ತದೆ. ತಿಂಗಳ ಕೊನೆಯಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತೀರಿ. ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಪ್ರತಿದಿನ ದುರ್ಗಾ ಸಹಸ್ರನಾಮ ಅಥವಾ ದುರ್ಗಾ ಅಷ್ಟಕ ಅಂತಕ್ಕಂಥದ್ದು ಬರುತ್ತೆ. ಈ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲಗಳು, ಶುಭ ಫಲಗಳು ಗೋಚರಿಸುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೇಷರಾಶಿಯವರಿಗೆ ಸರ್ವೇ ಜನ ಸುಖಿನೋ ಭವಂತು. ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ. ಕ್ಷೇಮ, ಸ್ಥೈರ್ಯ, ವಿಜಯ, ಅಭಯಾನಂದ, ಆಯುರಾರೋಗ್ಯ, ಐಶ್ವರ್ಯಾಭಿವೃದ್ಧಿರಸ್ತು ಎಲ್ಲ ಒಳ್ಳೇದು ಕೊಟ್ಟು ಮೇಷರಾಶಿಯವರಿಗೆಲ್ಲ ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ನ ವೀಕ್ಷಿಸಿ.